ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಲಾಸಸ್ಸು. ಇಲ್ಲಿ ಹೈ ವೆಯ್ಟೇಜ್ ಗ್ರಾಮರ್ ಟಾಪಿಕ್ಸ್ಗೆ ಹೆಂಗೆ ಔಟ್ ಆಫ್ ಸ್ಕೋರ್ ಮಾಡಬೇಕಂತ ಕೆಲವೊಂದು ಹ್ಯಾಕ್ಸ್ನ ನಿಮಗೆ ಹೇಳ್ಕೊಡಕ್ಕಿದ್ದೀನಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ಕ್ಲಾಸ್ನ ನಾವು ಶುರು ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಸೊ ಈ ಒಂದು ಕ್ಲಾಸಲ್ಲಿ ನಾವು 3 ಇಂಪಾರ್ಟೆಂಟ್ ಟಾಪಿಕ್ಸ್ನ ನೋಡೋಕ್ಕಿದ್ದೀವಿ. ಒಂದು ಪ್ರೊಫೈಲ್ ರೈಟಿಂಗು, ಇನ್ನೊಂದು ಪಿಕ್ಚರ್ ರೈಟಿಂಗು, ಇನ್ನೊಂದು ಸ್ಟೋರಿ ಡೆವಲಪ್ಮೆಂಟ್. ಓಕೆ, ಸೊ ಪ್ರತಿಯೊಂದು ಟಾಪಿಕ್ಗೂ ನಮಗೆ ಬೋರ್ಡ್ಸಿಗೆ 3 ಮಾರ್ಕ್ಸಿಗೆ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಒಟ್ಟಿಗೆ 3 ಮಾರ್ಕ್ಸ್ ಪರ್ ಈಚ್ ಟಾಪಿಕ್. ಸೊ ನಮಗೆ ಓವರ್ ಆಲು 9 ಮಾರ್ಕ್ಸ್ ಬಂದು ಈ ಒಂದು ಟಾಪಿಕ್ಸಿಂದ ನಾವು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಈಗ ಈ ಒಂದು ಟಾಪಿಕ್ಸ್ ಅನ್ಬೇಕಾದ್ರೆ ನೀವು 9th ಸ್ಟ್ಯಾಂಡರ್ಡಲ್ಲಿ ಕೂಡ ಈ ಒಂದು ಟಾಪಿಕ್ಸ್ನ ಓದಿದ್ದೀರಾ, ನನಗೆ ಗೊತ್ತಿದೆ. ಆದರೆ ಸ್ಟೂಡೆಂಟ್ಸ್ ಏನು ಮಾಡ್ಕೊತಾರೆ, ಸರ್ ಇದೆಲ್ಲ ಈಸಿ ಟಾಪಿಕ್ಸ್ ತಾನೇ, ಎಲ್ಲ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಅಂತಾರೆ. ಆದರೆ ಸ್ಟೂಡೆಂಟ್ಸ್, ಕೆಲವೊಂದು ಮಿಸ್ಟೇಕ್ಸಿಂದ ನಾವೇನು ಮಾಡ್ಕೊತೀವಿ ಗೊತ್ತಾ, ಮಾರ್ಕ್ಸ್ನ ಲೂಸ್ ಮಾಡ್ಕೊತೀವಿ. ಸೊ ಪ್ರೊಫೈಲ್ ರೈಟಿಂಗಲ್ಲಿ ಮಿಸ್ಟೇಕ್ ಮಾಡಿಬಿಟ್ರೆ ಇನ್ಸ್ಟೆಡ್ ಆಫ್ 3 ನಿಮಗೆ 1.5 2 ಆ ರೀತಿ ಸಿಗ್ಬಿಡುತ್ತೆ. ಲೈಕ್ ವೈಸ್ ಪಿಕ್ಚರ್ ರೈಟಿಂಗಲ್ಲೂ ಹಂಗೆ ಆಗಿಬಿಡುತ್ತೆ, ಸ್ಟೋರಿ ಡೆವಲಪ್ಮೆಂಟಲ್ಲೂ ಹಂಗೆ ಆಗಿಬಿಡುತ್ತೆ. ಸೊ ಈ ಒಂದು ಟಾಪಿಕ್ಸ್ನ ನಾವು ಚೆನ್ನಾಗಿ ಸ್ಕೋರ್ ಮಾಡಬೇಕಂದ್ರೆ ಏನು ಮಾಡಬೇಕು ಗೊತ್ತಾ, ಕೆಲವೊಂದು ಹ್ಯಾಕ್ಸ್ನ ನಾವು ಯೂಸ್ ಮಾಡಬೇಕು. ಸೊ ಈಗ ಬೋರ್ಡಲ್ಲಿ ವ್ಯಾಲಿಡೇಟರ್ ನಿಮ್ಮ ಪೇಪರ್ನ ಚೆಕ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ನಾನು ಹೇಳಕ್ಕಿರುವ ಈ ಒಂದು ಹ್ಯಾಕ್ಸ್ನ ನೀವು ಖಂಡಿತ ಫಾಲೋ ಮಾಡಿದೆ ಸ್ಟೂಡೆಂಟ್ಸ್, 100% 3 ಔಟ್ ಆಫ್ 3 ಪ್ರತಿಯೊಂದು ಟಾಪಿಕಲ್ಲಿ ಕೂಡ ನೀವು ತೆಗಿಬೋದು. ಓಕೆ, ಸೊ ಎಸ್, ಹ್ಯಾಕ್ಸ್ನ ಹೇಳ್ಕೊಡಕ್ಕಿದ್ದೀನಿ. ಸೊ ದಯವಿಟ್ಟು ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಟಾಪಿಕ್, ಪ್ರೊಫೈಲ್ ರೈಟಿಂಗ್. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ನಿಮಗೋಸ್ಕರ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದು ನಮ್ಮ ಫಸ್ಟ್ ಟಾಪಿಕ್ಕು. ಇಲ್ಲಿ ಒಂದು ಪ್ರೊಫೈಲ್ ರೈಟಿಂಗ್ ಇದೆ. ಸೊ ಯಾರ್ದು ಪ್ರೊಫೈಲ್ ಅಂತ ಕೇಳಬೇಕಂದ್ರೆ ಒಂದು ಎಕ್ಸಾಂಪಲ್ಗೆ ನಾನು ನಿಮಗೆ MS ಧೋನಿ ಅವರದು ಒಂದು ಪ್ರೊಫೈಲ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಬೇಕಾದ್ರೆ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ನೇಮ್ ಕೊಟ್ಟಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ, ಪ್ಲೇಸು ರಾಂಚಿ ಜಾರ್ಖಂಡು, ಡೇಟ್ ಆಫ್ ಬರ್ತು 7 ಜುಲೈ, ಸ್ಪೌಸ್ ಬಂದು ಸಾಕ್ಷಿ ಧೋನಿ, ನಿಕ್ ನೇಮು ಮಾಹಿ, ಕ್ಯಾಪ್ಟನ್ ಕೂಲ್, ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಇರುತ್ತೆ. ಅಚೀವ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಅಚೀವ್ಮೆಂಟ್ಸ್ ಏನಿದೆ, ಸೊ ವಾನ್ ICC ಕ್ರಿಕೆಟ್ ವರ್ಲ್ಡ್ ಕಪ್ ಇನ್ 2011, ICC T20 ವರ್ಲ್ಡ್ ಕಪ್ 2007, ಚಾಂಪಿಯನ್ಸ್ ಟ್ರೋಫಿ ಇನ್ 2013. ಸೊ ಇಷ್ಟೊಂದು ಅಚೀವ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಏನೇನು ಅವಾರ್ಡ್ಸ್ ಬಂದು ನೋಡಬೇಕಾದ್ರೆ ಪದ್ಮಭೂಷಣ್, ಪದ್ಮಶ್ರೀ, ರಾಜೀವ್ ಗಾಂಧಿ, ಖೇಲ್ ರತ್ನ. ಸೊ ಇಷ್ಟೊಂದು ಅವಾರ್ಡ್ಸ್ ಕೂಡ ಧೋನಿ ಅವರಿಗೆ ಪ್ರೊಫೈಲಲ್ಲಿ ಇದೆ. ಓಕೆ, ಸೊ ಈ ಒಂದು ಪ್ರೊಫೈಲನ್ನು ನೋಡಬೇಕಾದ್ರೆ ತುಂಬಾ ಈಸಿ ಸ್ಟೂಡೆಂಟ್ಸ್. ಸೊ ಪ್ರೊಫೈಲಲ್ಲಿ ಏನು ಮಾಡಿರ್ತಾರೆ ಅಂತ ಕೇಳಬೇಕಾದ್ರೆ ಆಲ್ ಡೀಟೇಲ್ಸು ಪ್ರೊಫೈಲಲ್ಲಿ ಕೊಟ್ಟೇ ಇರ್ತಾರೆ. ಸೊ ಆ ಒಂದು ಡೀಟೇಲ್ಸ್ನ ಇಟ್ಕೊಂಡು ಬರೀ ನಾವು ಒಂದು ಪ್ಯಾರಾಗ್ರಾಫಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಈಗ ನೀವು ಅನ್ಬೋದು, ಸರ್ ಬರೀ ಪ್ಯಾರಾಗ್ರಾಫಲ್ಲಿ ತಾನೇ ಬರೆಯೋದು, ಇಟ್ಸ್ ಈಸಿ ತಾನೇ ಸರ್ ಅಂತ ಅನ್ಬೋದು. ಅಲ್ಲ ಸ್ಟೂಡೆಂಟ್ಸ್, ಆರ್ಡಿನರಿ ಆಗಿ ಒಂದು ಪ್ಯಾರಾಗ್ರಾಫಲ್ಲಿ ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ ಸ್ಟೂಡೆಂಟ್ಸ್. ಕೆಲವೊಂದು ಹ್ಯಾಕ್ಸ್ನ ನೀವು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಖಂಡಿತ 3 ಮಾರ್ಕ್ಸು ಸಿಗುತ್ತೆ. ಸೊ ನೋಡೋಣ ಏನಿದೆ ಅಂತ ನೋಡಿ. ಮಹೇಂದ್ರ ಸಿಂಗ್ ಧೋನಿ, ಆಲ್ಸೋ ನೋನ್ ಆಸ್ MS ಧೋನಿ. ನೋಡಿ ಏನು ಯೂಸ್ ಮಾಡಿದ್ದೀನಿ ಇಲ್ಲಿ, ಆಲ್ಸೋ ನೋನ್ ಆಸ್ ಅಂತ ಯೂಸ್ ಮಾಡಿದ್ದೀನಿ. ಬರೀ ಕಾಪಿ ಪೇಸ್ಟ್ ಮಾಡಿಲ್ಲ, ಕೆಲವೊಂದು ಅಡಿಷ್ನಲ್ ವರ್ಡ್ಸ್ ಬಂದು ಯೂಸ್ ಮಾಡಿದ್ದೀನಿ. ಹೆಂಗೆ, ಆಲ್ಸೋ ನೋನ್ ಆಸ್ MS ಧೋನಿ ಈಸ್ ಅ ಫೇಮಸ್ ಇಂಡಿಯನ್ ಕ್ರಿಕೆಟರ್. ನೋಡಿ, ಫೇಮಸ್ ಇಂಡಿಯನ್ ಕ್ರಿಕೆಟರ್ ಅಲ್ಲ, ಪ್ರೊಫೈಲಲ್ಲಿರಲಿಲ್ಲ, ನಾನು ಯೂಸ್ ಮಾಡಿದ್ದೀನಿ. ಹಿ ವಾಸ್ ಬಾರ್ನ್ ಆನ್ 7 ಜುಲೈ 1981 ಇನ್ ರಾಂಚಿ ಜಾರ್ಖಂಡ್. ಇಸ್ ವೈಫ್ ನೇಮ್ ಇದೆಲ್ಲ ನಾವು ಪ್ರೊಫೈಲಿಂದಾನೇ ಬರಿಬೋದು. ಪೀಪಲ್ ಲವಿಂಗ್ಲಿ ಕಾಲ್ ಹಿಮ್. ನೋಡಿ, ಈ ಒಂದು ವರ್ಡ್ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ, ಲವಿಂಗ್ಲಿ ಕಾಲ್ ಹಿಮ್. ಮಾಹಿ ಆ್ಯಂಡ್ ಕ್ಯಾಪ್ಟನ್ ಕೂಲ್ ಬಿಕಾಸ್ ಈ ಸ್ಟೇಸ್ ಕಾಮ್ ಡ್ಯೂರಿಂಗ್ ಡಿಫಿಕಲ್ಟ್ ಮ್ಯಾಚಸ್. ಸೊ ಆ ರೀತಿ ನಾನು ಬಂದು ಬರ್ದಿದ್ದೀನಿ. ನೋಡಬೇಕಾದ್ರೆ ಕೆಲವೊಂದು ಅಡಿಷ್ನಲ್ ವರ್ಡ್ಸ್ನ ನಾನು ಯೂಸ್ ಮಾಡಿದ್ದೀನಿ. ಯಾಕಂದರೆ ಅದು ಪ್ರೊಫೈಲ್ ಬಂದು ಒಂದು ಪಾಯಿಂಟ್ಸಲ್ಲಿ ಇರಬಾರ್ದು, ಒಂದು ಪ್ಯಾರಾಗ್ರಾಫಲ್ಲಿ ಇರಬೇಕು. ಸೊ ಹಾಗಾಗಿ ಈ ರೀತಿ ನಾನು ಒಂದು ಪ್ಯಾರಾಗ್ರಾಫ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ಅದೆಲ್ಲ ಓದಿದ್ವಿ. ಸೊ ಲೆಟ್ ಅಸ್ ಕಂಟಿನ್ಯೂ ಫರ್ದರ್. MS ಧೋನಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್ಸ್. ನೋಡಿ, ಗ್ರೇಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್. ಸೊ ಅದು ಬಂದು ನಾನು ಯೂಸ್ ಮಾಡಿದ್ದೀನಿ. ಆ ರೀತಿ ವರ್ಡ್ಸ್ ಬಂದು ನೀವೇನು ಮಾಡ್ಬೋದು, ಪ್ರೊಫೈಲಲ್ಲಿ ಯೂಸ್ ಮಾಡಿ. ಈ ರೀತಿ ಗ್ರೇಟೆಸ್ಟ್ ಕ್ಯಾಪ್ಟನು ಅಥವಾ ಲವಿಂಗ್ಲಿ ಕಾಲ್ ಹಿಮ್, ಆ ರೀತಿ ಒಂದು ಅಡಿಷ್ನಲ್ ವರ್ಡ್ಸ್ನ ನೀವು ಯೂಸ್ ಮಾಡಿಕೊಂಡು ಬರೆದ್ರೆ ಇಟ್ ವಿಲ್ ಬಿ ಮೋರ್ ಅಟ್ರಾಕ್ಟಿವ್ ಆಗಿರುತ್ತೆ ಮತ್ತು ಇಟ್ ವಿಲ್ ಬಿ ಮೋರ್ ಪ್ರೆಸೆಂಟಬಲ್. ಓಕೆ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಹಂಗೆ ಏನೇನು ಡೀಟೇಲ್ಸ್ ಇದೆಯೋ ಪ್ರೊಫೈಲಲ್ಲಿ ಅದೆಲ್ಲ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ನೋಡಿ, ಇಲ್ಲಿ ICC ವರ್ಲ್ಡ್ ಕಪ್ ಬಗ್ಗೆ ಬರ್ತಿದ್ದೀನಿ, 2011 ವರ್ಲ್ಡ್ ಕಪ್ಪು, ಓಕೆ, ಚಾಂಪಿಯನ್ಸ್ ಟ್ರಾಫಿ 2013, ಇದೆಲ್ಲ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಅದನ್ನಾದಮೇಲೆ ಅವ್ರದ್ದು ಅವಾರ್ಡ್ಸ್ ಇದೆ. ಸೊ ಅವಾರ್ಡ್ಸ್ನ ಹೆಂಗೆ ಬರೆಯೋದು, ಹಿ ಹ್ಯಾಸ್ ರಿಸೀವ್ಡ್ ಮೆನಿ ಅವಾರ್ಡ್ಸ್ ಸಚ್ ಆಸ್ ಪದ್ಮಭೂಷಣ್, ಪದ್ಮಶ್ರೀ ಆ್ಯಂಡ್ ರಾಜೀವ್ ಗಾಂಧಿ, ಖೇಲ್ ರತ್ನ. ಸೊ ಇದರಲ್ಲಿ ಪ್ರೆಸ್ಟೀಜಿಯಸ್ ಅವಾರ್ಡ್ ಅಂತ ಕೂಡ ಆ್ಯಡ್ ಮಾಡ್ಬೋದು, ಅವ್ರ ಹಾನರಬಲ್ ಅವಾರ್ಡ್ಸ್ ಅಂತ ಕೂಡ ಆ್ಯಡ್ ಮಾಡ್ಬೋದು. ಆ ರೀತಿ ಕೆಲವೊಂದು ವರ್ಡ್ಸ್ನ ಆ್ಯಡ್ ಮಾಡಿಬಿಟ್ಟು ಇನ್ನೂ ಒಂಚೂರು ಅಟ್ರಾಕ್ಟಿವ್ ಆಗಿ ನೀವು ಬರೆದ್ರೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಸಿಂಪ್ಲಿ ಎಂಡಲ್ಲಿ ಈಸ್ ಅಡ್ಮೈರ್ಡ್ ಬೈ ಮಿಲಿಯನ್ಸ್ ಆಫ್ ಫ್ಯಾನ್ಸ್ ಫಾರ್ ಎಸ್ ಲೀಡರ್ಶಿಪ್ ಆ್ಯಂಡ್ ಹಾರ್ಡ್ ವರ್ಕ್. ಸೊ ಈ ರೀತಿ ಬರೆದುಬಿಟ್ಟು ಒಂದು ಪ್ರೊಫೈಲ್ನ ಕಂಪ್ಲೀಟ್ ಮಾಡ್ಬೋದು. ಓಕೆ, ಸೊ ಈ ರೀತಿ ನೀವು ಪ್ರೊಫೈಲ್ನ ಬರೆದ್ರೆ ಪಾಯಿಂಟ್ಸಲ್ಲಿ ಬರೀಬಾರ್ದು. ಓಕೆ, ಸೊ ಈ ರೀತಿ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಕೆಲವೊಂದು ವರ್ಡ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡು ಬರೆದ್ರೆ ಇನ್ನೂ ಈಸಿಯಾಗಿ ಅಟ್ರಾಕ್ಟಿವ್ ಆಗಿ ನೀವು ಬರೀಬೋದು. ಓಕೆ, ಸೊ ಮುಂದೆ ಹೋಗೋಣ ಸ್ಟೂಡೆಂಟ್ಸ್. ಪಿಕ್ಚರ್ ಡಿಸ್ಕ್ರಿಪ್ಷನ್ ತುಂಬ ಈಸಿಯಾಗಿರೋ ಒಂದು ಟಾಪಿಕ್ಕು. ಆದರೆ ಅದನ್ನು ಹೆಂಗೆ ಸ್ಟಾರ್ಟ್ ಮಾಡೋದು, ಹೆಂಗೆ ಎಂಡ್ ಮಾಡಬೇಕಂತ ಸ್ಟೂಡೆಂಟ್ಸ್ಗೆ ಜಾಸ್ತಿ ಕನ್ಫ್ಯೂಷನ್ ಇರುತ್ತೆ. ಸೊ ಫಸ್ಟು ಪಿಕ್ಚರ್ನ ಹೆಂಗೆ ಐಡೆಂಟಿಫೈ ಮಾಡೋದಂತ ನಾನು ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಈ ಒಂದು ಪಿಕ್ಚರ್ನ ನೋಡಿ, ಇಲ್ಲಿ ನೋಡಬೇಕಾದ್ರೆ ಒಂದು ದೊಡ್ಡ ಟ್ರೈನ್ ಇದೆ. ಓಕೆ, ಸೊ ದಿಸ್ ಇಸ್ ದ ಮೇಜರ್ ಪಾರ್ಟಲ್ಲಿ ಏನಿದೆ, ದೊಡ್ಡ ಟ್ರೈನ್ ಇದೆ. ಅದನ್ನು ಬಿಟ್ಟು ಯಾರಿದ್ದಾರೆ, ಸೊ ಪೀಪಲ್ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಬ್ಲೂ ಶರ್ಟ್ ಹಾಕ್ಕೊಂಡು ಒಬ್ರು ಇದ್ದಾರೆ. ಸೊ ಇಲ್ಲಿ ಬಂದು ಕೆಲವೊಬ್ಬರು
ಇಲ್ಲಿ ಕೂಡ ಒಬ್ಬರು ಬ್ಲೂ ಶರ್ಟ್ ಹಾಕ್ಕೊಂಡಿದ್ದಾರೆ. ಸೊ ಕೆಲವೊಂದು ಪೀಪಲ್ ಇದ್ದಾರೆ ಅಲ್ಲಿ. ಇಲ್ಲಿ ನೋಡಬೇಕಾದ್ರೆ ಒಂದು ಸ್ಟಾಲ್ ಐತೆ ಸ್ಟೂಡೆಂಟ್ಸ್. ಓಕೆ, ಸೊ ಈ ರೀತಿ ಒಂದು ಪಿಕ್ಚರಲ್ಲಿ ಏನೇನು ಪ್ರಾಮಿನೆಂಟಾಗಿ ಕಾಣಿಸ್ತಿದೆಯೋ, ಏನೇನು ತುಂಬ ಆಬ್ವಿಯಸ್ ಆಗಿ ಕಾಣಿಸ್ತಿದೆಯೋ ಅದನ್ನು ಫಸ್ಟು ನೋಟಿಸ್ ಮಾಡಿಕೊಂಡು ಕರೆಕ್ಟಾಗಿ ಅನಲೈಸ್ ಮಾಡಿರಿ. ಅದನ್ನು ಅನಲೈಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ಈ ರೀತಿ ಶುರು ಮಾಡ್ಬೋದು. ಬನ್ನಿ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಸೊ ಹೆಂಗೆ ಶುರು ಮಾಡಬೇಕಂದ್ರೆ, ದ ಇಮೇಜ್ ಶೋಸ್ ಅ ಬಿಸಿ ರೈಲ್ವೆ ಸ್ಟೇಷನ್. ನೋಡಿ, ಸೊ ಈ ರೀತಿಯಲ್ಲಿ ನಾವು ಶುರು ಮಾಡಿದ್ರೆ ಒಂದು ಪ್ರಾಪರ್ ಇಂಟ್ರಡಕ್ಷನ್ ಸಿಗುತ್ತೆ, ಒಂದು ಪ್ರಾಪರ್ ಸ್ಟಾರ್ಟ್ ಸಿಗುತ್ತೆ. ಓಕೆ, ದ ಇಮೇಜ್ ಶೋಸ್ ಅ ಬಿಸಿ ರೈಲ್ವೆ ಸ್ಟೇಷನ್. ದೆರ್ ಇಸ್ ಅ ಬ್ಲೂ ಟ್ರೈನ್ ಪಾರ್ಕ್ಡ್ ಆನ್ ದ ಪ್ಲಾಟ್ಫಾರ್ಮ್ ಆ್ಯಂಡ್ ಸೆವ್ರಲ್ ಪೀಪಲ್ ಆರ್ ವೇಟಿಂಗ್ ಫಾರ್ ದ ಟ್ರೈನ್ಸ್. ನೋಡಬೇಕಾದ್ರೆ ಅಲ್ಲಿ ಪ್ರಾಮಿನೆಂಟ್ ಆಗಿ ಕಾಣಿಸ್ತಿರೋದು ಆ ಒಂದು ಬ್ಲೂ ಟ್ರೈನು. ಸೊ ಅದನ್ನು ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, ಸಮ್ ಪ್ಯಾಸೆಂಜರ್ಸ್ ಆರ್ ವಾಕಿಂಗ್ ವಿತ್ ದ ಲಗೇಜಸ್ ವೈಲ್ ಅದರ್ಸ್ ಆರ್ ಸಿಟ್ಟಿಂಗ್ ಆನ್ ದ ಪ್ಲಾಟ್ಫಾರ್ಮ್. ನೋಡಿ, ಅಲ್ಲಿರುವ ಪೀಪಲ್ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಅ ಮ್ಯಾನ್ ಇನ್ ಬ್ಲೂ ಶರ್ಟ್. ನೋಡಿ, ಆ ಬ್ಲೂ ಶರ್ಟಲ್ಲಿರೋ ಮ್ಯಾನು ತುಂಬಾ ಪ್ರಾಮಿನೆಂಟಾಗಿ ಕಾಣಿಸ್ದ. ಸೊ ಹಾಗಾಗಿ ಅದನ್ನು ನಾನು ಬ್ಲೂ ಶರ್ಟ್ ಮ್ಯಾನ್ ಅಂತ ನಾನು ಬರೆದಿದ್ದೀನಿ. ಓಕೆ, ಆ್ಯಂಡ್ ಅ ಸ್ಮಾಲ್ ಸ್ಟಾಲ್ ಸೆಲ್ಲಿಂಗ್ ಐಸ್ ಕ್ರೀಮ್ಸ್. ಸೊ ಅಲ್ಲಿ ನೋಡಬೇಕಾದ್ರೆ ಸ್ಟಾಲಲ್ಲಿ ಐಸ್ ಕ್ರೀಮ್ ಅಂತ ಇತ್ತು. ಸೊ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಈ ರೀತಿ ಕೂಡ ನೀವೇನು ಮಾಡ್ಬೋದು, ಒಂದು 6 to 7 ಪ್ಯಾರಾಗ್ರಾಫ್ಸ್ ನೀವು ಬರೆದಿರೋ ಸ್ಟೂಡೆಂಟ್ಸ್ ಒಂದು ಪಿಕ್ಚರ್ ಬಗ್ಗೆ ಈಸಿಯಾಗಿ ನೀವು 3 out of 3 ಸ್ಕೋರ್ ಮಾಡ್ಬೋದು. ಅದನ್ನು ಹೆಂಗೆ ಮಾಡ್ತೀರಾ ಅಂತ ತೋರಿಸ್ತೀನಿ. ನೋಡಿ, ದ ಸ್ಟೇಷನ್ ಲುಕ್ಸ್ ಲೈವ್ಲಿ ಆ್ಯಂಡ್ ಇಟ್ಸ್ ಅ ಯೂಶುವಲ್ ಸೀನ್ ಅಟ್ ಟ್ರೈನ್ ಸ್ಟೇಷನ್. ಸೊ ನೋಡಿ, ಇಲ್ಲಿ ಬಂದು ಸ್ಟೇಷನ್ ಇದೆ. ಸೊ ಮೋಸ್ಟ್ ಆಫ್ಟನ್ ನಿಮಗೆ ಮಾರ್ಕೆಟ್ ಸೀನ್ ಬರ್ಬೋದು ಅಲ್ವಾ, ಅಥವಾ ವಿಲೇಜ್ ಸೀನ್ ಏನಾದರೂ ಬರ್ಬೋದು. ಓಕೆ, ಅಥವಾ ಫ್ಯಾಮಿಲಿ ಪಿಕ್ನಿಕ್ ಬರ್ಬೋದು. ಸೊ ಈ ರೀತಿ ಕೂಡ ನೀವೇನು ಮಾಡ್ಬೋದು, ಸ್ಟಾರ್ಟು ಅಲ್ಲಿರುವ ಇಮೇಜಸ್ನ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಪ್ರತಿಯೊಂದು ಡೀಟೇಲ್ಸ್ ಕೂಡ ತುಂಬ ಇಂಪಾರ್ಟೆಂಟು. ಆ ಡೀಟೇಲ್ಸ್ನ ಹಾಕ್ಕೊಂಡು ಒಂದು ಎಂಡ್ಗೆ, ಸೊ ಹೆಂಗೆ ಇಂಟ್ರಡಕ್ಷನ್ ಕೊಡ್ತೀರೋ ಆ ರೀತಿ ಒಂದು ಎಂಡ್ ಕೂಡ ಕೊಟ್ಟಿದ್ರೆ ಸ್ಟೂಡೆಂಟ್ಸ್ ನೀವು ಈಸಿಯಾಗಿ 3 marks ಇಲ್ಲಿಂದ ಕೂಡ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಅರ್ಥ ಆಯ್ತಲ್ಲ. ಸೊ ಇದು ನಮಗೆ ಪಿಕ್ಚರ್ ರೈಟಿಂಗು. ಸೊ ಲಾಸ್ಟ್ ಟಾಪಿಕ್ ನಾವು ನೋಡೋಣ, ದಟ್ ಈಸ್ ನಥಿಂಗ್ ಬಟ್ ಸ್ಟೋರಿ ಡೆವಲಪ್ಮೆಂಟ್. ಓಕೆ ಸ್ಟೂಡೆಂಟ್ಸ್, ಸೊ ಸ್ಟೋರಿ ಡೆವಲಪ್ಮೆಂಟ್ ಅಂತ ಬಂದ ತಕ್ಷಣ ಸ್ಟೂಡೆಂಟ್ಸ್ಗೆ ಕೆಲವೊಂದು ಕ್ವೆಶ್ಚನ್ಸ್ ಇರುತ್ತೆ. ಎಂತಹ ಕ್ವೆಶ್ಚನ್ಸ್ ಅಂತ ಕೇಳಬೇಕಾದ್ರೆ, ಸರ್ ಸ್ಟೋರಿ ಬಂದು ಹೆಂಗೆ ಸ್ಟಾರ್ಟ್ ಮಾಡೋದು, ಸ್ಟೋರಿ ಹೆಂಗೆ ಎಂಡ್ ಮಾಡೋದು, ನಾನು ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಹೆಂಗೆ ಸ್ಟಾರ್ಟ್ ಮಾಡ್ಬೋದು, ಹೆಂಗೆ ಎಂಡ್ ಮಾಡ್ಬೋದು ಅಂತ. ಜೊತೆಗೆ ಇನ್ನೊಂದೇನೆಂದರೆ, ಸ್ಟೋರಿ ಅರ್ಥ ಆಗಲ್ಲ ಸರ್, ಯಾಕಂದರೆ ಅದು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಇರುತ್ತೆ, ಅರ್ಥ ಆಗಲ್ಲ ಸರ್ ಅಂತ ಹೇಳ್ತಾರೆ. ಸೊ ಆ ರೀತಿ ಇರಬೇಕಾದ್ರೆ ನೀವೇನು ಮಾಡ್ಬೋದು ಗೊತ್ತಾ, ಬರೀ ಕೆಲವೊಂದು ಆರ್ಟಿಕಲ್ಸ್ನ ಯೂಸ್ ಮಾಡಿ ಈ ಒಂದು ಸ್ಟೋರಿನ ಕಂಪ್ಲೀಟ್ ಮಾಡ್ಬೋದು. ಹೆಂಗೆ? ಸೊ ಒಂದು ಹ್ಯಾಕ್ನ ಹೇಳ್ಕೊಡ್ತೀನಿ, ಕೇಳ್ಕೊಳ್ಳಿ. ರ್ಯಾಬಿಟ್ ಆ್ಯಂಡ್ ಟಾರ್ಟಾಯ್ಸ್ ವೇರ್ ಫ್ರೆಂಡ್ಸ್. ಸೊ ಏನು, ರ್ಯಾಬಿಟ್ ಆ್ಯಂಡ್ ಟಾರ್ಟಾಯ್ಸ್ ಬಂದು ಫ್ರೆಂಡ್ಸ್ ಆಗಿದ್ರು. ಹೇರ್ ಮೇಡ್ ಫನ್. ಹೇರ್ ಅಂದರೆ ಅಗೇನ್ ರ್ಯಾಬಿಟೇ. ಓಕೆ, ಸೊ ರ್ಯಾಬಿಟ್ ಮೇಡ್ ಫನ್ ಅಂತ ಅಂದ್ಕೊಳ್ಳೋಣ. ರ್ಯಾಬಿಟ್ ಮೇಡ್ ಫನ್. ದ ಟಾರ್ಟಾಯ್ಸ್ ಚಾಲೆಂಜ್ಡ್ ದ ರ್ಯಾಬಿಟ್. ಸೊ ಟಾರ್ಟಾಯ್ಸ್ ಏನು ಮಾಡುತ್ತೆ, ರ್ಯಾಬಿಟ್ನ ಚಾಲೆಂಜ್ ಮಾಡುತ್ತೆ. ಸೊ ದೇ ಚಾಲೆಂಜ್. ಓಕೆ, ಸೊ ಈಗ ಇಷ್ಟೊತ್ತು ಅರ್ಥ ಆಯ್ತಾ? ಸೊ ಏನು ಅರ್ಥ ಆಗಿದೆ, ಒಂದು ಫಾರೆಸ್ಟ್ ಇದೆ, ಫಾರೆಸ್ಟಲ್ಲಿ ರ್ಯಾಬಿಟ್ ಮತ್ತು ಟಾರ್ಟಾಯ್ಸು ಫ್ರೆಂಡ್ಸ್ ಆಗಿದ್ರು. ಸೊ ಒಂದು ಟೈಮಿಗೆ ರ್ಯಾಬಿಟ್ಗೂ ಟಾರ್ಟಾಯ್ಸ್ಗೂ ಒಂದು ಚಾಲೆಂಜ್ ಬಂತು. ಓಕೆ, ಹ್ಯಾಡ್ ಎ ರೇಸ್. ಸೊ ಎಂತಹ ಚಾಲೆಂಜು, ಒಂದು ರೇಸ್ ಇಟ್ಕೊಂಡು ಚಾಲೆಂಜ್ ಮಾಡಿದ್ರು. ಓಕೆ, ಹೇರ್ ರ್ಯಾನ್ ಫಾಸ್ಟ್ ಆ್ಯಂಡ್ ಟಾರ್ಟಾಯ್ಸ್ ವಾಸ್ ಸ್ಲೋ. ನೋಡಿ ಇಲ್ಲಿ, ಹೇರ್ ರ್ಯಾನ್ ಫಾಸ್ಟ್ ಆ್ಯಂಡ್ ಟಾರ್ಟಾಯ್ಸ್ ವಾಸ್ ಸ್ಲೋ. ಓಕೆ, ಸೊ ಈ ರೀತಿ ಚಿಕ್ಕ ಚಿಕ್ಕ ಆರ್ಟಿಕಲ್ಸ್ ಅಥವಾ ಆಕ್ಸಿಲರಿ ವರ್ಬ್ಸ್ನ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಳಿ. ಹೇರ್ ಟುಕ್ ರೆಸ್ಟ್ ಆ್ಯಂಡ್ ಸ್ಲೆಪ್ಟ್ ಅಂಡರ್ ದ ಟ್ರೀ. ಹೇರ್ ಟುಕ್ ರೆಸ್ಟ್ ಆ್ಯಂಡ್ ಸ್ಲೆಪ್ಟ್ ಅಂಡರ್ ದ ಟ್ರೀ. ಟಾರ್ಟಾಯ್ಸ್ ವಾಸ್ ಮೂವಿಂಗ್ ಸ್ಲೋಲಿ. ಟಾರ್ಟಾಯ್ಸ್ ವಾನ್ ದ ರೇಸ್. ಸೊ ಏನು ಅರ್ಥ ಆಗಿದೆ ಇಲ್ಲಿ? ಸೊ ನಿಮಗೆ ಪೂರ್ತಿ ಆ ಒಂದು ಸ್ಟೋರಿನ ಅರ್ಥ ಮಾಡ್ಕೊಳ್ಬೇಕಂತ ಏನೋ ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಸ್. ಆ ಸ್ಟೋರಿ ಬಂದು ನಿಮ್ಮ ಓನ್ ವರ್ಡ್ಸಲ್ಲಿ ಕೂಡ ಬರಿಬೋದು, ಆದರೆ ಆ ಜಿಸ್ಟು ಕರೆಕ್ಟ್ ಆಗಿದ್ರೆ ಸಾಕು. ಸೊ ಏನು ಅರ್ಥ ಆಗಿದೆ ಇಲ್ಲಿ? ಸೊ ಒಂದು ಫಾರೆಸ್ಟಲ್ಲಿ ರ್ಯಾಬಿಟ್ ಮತ್ತು ಟಾರ್ಟಾಯ್ಸ್ ಬಂದು ಫ್ರೆಂಡ್ಸ್ ಆಗಿದ್ರು. ಸೊ ಏನಾಗುತ್ತೆ ಅಂದರೆ ಅವರಿಬ್ಬರಿಗೂ ಒಂದು ಚಾಲೆಂಜಲ್ಲಿ ಗೆಲ್ಲೋಕ್ಕೆ ಯಾರೇನು ಮಾಡಿದ್ರು ಅಷ್ಟೇ ಅಲ್ವಾ. ಸೊ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಕೊನೆಗೆ ಯಾರು ಗೆದ್ದಿದ್ದು? ಕೊನೆಗೆ ಗೆದ್ದಿದ್ದು ಟಾರ್ಟಾಯ್ಸು. ಇದನ್ನು ನೀವು ಏನು ಮಾಡ್ಬೋದು, ನಿಮ್ಮ ಓನ್ ವರ್ಡ್ಸಲ್ಲಿ ಕೂಡ ನೀವು ಆ್ಯಡ್ ಮಾಡ್ಬೋದು. ಸೊ ನಿಮಗೆ ಹೆಂಗೆ ಇಂಟ್ರೆಸ್ಟ್ ವರ್ಡ್ಸ್ ಬರುತ್ತೋ, ಹೆಂಗೆ ನಿಮ್ಮ ಮೈಂಡಲ್ಲಿ ಪಿಕ್ಚರ್ ಆಗುತ್ತೋ ಆ ರೀತಿ ಬರೀರಿ. ನನ್ನ ಮೈಂಡಲ್ಲಿ ಹೆಂಗೆ ಪಿಕ್ಚರ್ ಆಗಿದೆ ಅಂತ ನಾನು ಬರ್ತಿದ್ದೀನಿ. ಓಕೆ, ಸೊ ಬನ್ನಿ ಓದೋಣ. ಒನ್ಸ್ ಅಪಾನ್ ಅ ಟೈಮ್ ಇನ್ ಅ ಫಾರೆಸ್ಟ್, ರ್ಯಾಬಿಟ್ ಆ್ಯಂಡ್ ಟಾರ್ಟಾಯ್ಸ್ ವೇರ್ ಫ್ರೆಂಡ್ಸ್. ನೋಡಿ ಸೇಮ್, ರ್ಯಾಬಿಟ್ ಆ್ಯಂಡ್ ಟಾರ್ಟಾಯ್ಸ್ ವೇರ್ ಫ್ರೆಂಡ್ಸ್. ದ ಹೇರ್ ಮೇಡ್ ಫನ್ ಆಫ್ ದ ಟಾರ್ಟಾಯ್ಸ್ because it was slow. The tortoise, feeling challenged, decided to race with the rabbit. Okay, the race started and the rabbit ran fast, leaving the tortoise far behind. However, the rabbit got tired and took rest under a tree. Okay, so ನೋಡಿ ಆ ರೀತಿ ನಾನು ಡೆವಲಪ್ ಮಾಡಿದ್ದೀನಿ. ಓಕೆ, ಸೊ ಹಂಗೆ ಮುಂದೆ ಹೋಗಬೇಕಾದ್ರೆ, thinking it would easily win, meanwhile the tortoise kept moving slowly and steadily. ಇನ್ ದಿ ಎಂಡ್ ದ ಟಾರ್ಟಾಯ್ಸ್ ವಾನ್ ದ ರೇಸ್ ಬಿಕಾಸ್ ಇಟ್ ನೆವರ್ ಸ್ಟಾಪ್. ನೋಡಿ ಈ ರೀತಿಯಲ್ಲಿ ಬರೀ ಒಂದು 5 to 6 ಪ್ಯಾರಾಗ್ರಾಫ್ಸ್ ಅಥವಾ 7 ಪ್ಯಾರಾಗ್ರಾಫ್ ಬರೆದ್ರೂ ಒಳ್ಳೆಯದೇ. ಆ ರೀತಿ ಬರೆದ್ಬಿಟ್ಟು ಕ್ಲೋಸ್ ಮಾಡ್ಬೋದು. ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಕೇಳಬೇಕಾದ್ರೆ, ಮಾರಲ್ ಆಫ್ ದ ಸ್ಟೋರಿ. ಪ್ರತಿಯೊಂದು ಸ್ಟೋರಿಗೂ ಒಂದು ಸೆಂಟೆನ್ಸಲ್ಲಿ ನೀವು ಒಂದು ಮಾರಲ್ ಬರೆದ್ರೆ ಸ್ಟೂಡೆಂಟ್ಸ್, ಇಟ್ ವಿಲ್ ಅಟ್ರಾಕ್ಟ್ ದಿ ವ್ಯಾಲಿಡೇಟರ್ಸ್ ಮೋರ್. ಸೊ ಆ ರೀತಿ ನೀವು ಇನ್ನೂ ಹೆಚ್ಚು ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ನೋಡಿ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಆ ರೀತಿ ನಾನೊಂದು ಚಿಕ್ಕದು
ಮಾರಲ್ ಆಫ್ ದ ಸ್ಟೋರಿ ಕೂಡ ಕೊಟ್ಟಿದ್ದೀನಿ. ಸೊ ಈಗ ನೀವು ಕ್ವೆಶ್ಚನ್ ಕೇಳಬಹುದು, ಸರ್ ಮಾರಲ್ ಆಫ್ ದ ಸ್ಟೋರಿ ಇಂಪಾರ್ಟೆಂಟಾ, ಬರೀಲೇಬೇಕಂತ? ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ಆದರೆ ಬರೆದ್ರೆ ಒಂಚೂರು ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರುತ್ತೆ. ಇನ್ನೊಂದು ಕ್ವೆಶ್ಚನ್ ಸ್ಟೂಡೆಂಟ್ಸ್ ಏನು ಕೇಳ್ತಾರೆ ಅಂದರೆ, ಸರ್ ಈಗ ಗೊತ್ತೇ ಇಲ್ಲ ಒಂದು ಸ್ಟೋರಿ, ಆ ರೀತಿ ಒಂದು ಸ್ಟೋರಿ ಕೊಟ್ಬಿಟ್ರೆ ಏನು ಮಾಡಬಹುದು ಅಂತ ಕೇಳ್ತೀರಾ. ಓಕೆ, ಅದಕ್ಕೆ ನಾನು ಒಂದು ಹ್ಯಾಕ್ ಹೇಳ್ಕೊಟ್ಟಿದ್ದೀನಿ. ಏನು ಮಾಡ್ಬೋದು ನೀವು, ಬರೀ ಆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಥರ ಫಿಲ್ ಮಾಡ್ಕೊಳ್ಳಿ. ಓಕೆ, ಆ ಒಂದು ಸ್ಟೋರಿನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಫಿಲ್ ಮಾಡಿಕೊಂಡು ಅದನ್ನು ಏನು ಮಾಡಿ ನಿಮ್ಮ ಮೈಂಡಲ್ಲಿ ಹೆಂಗೆ ಪಿಕ್ಚರ್ ಆಗುತ್ತೋ ಆ ರೀತಿಯಲ್ಲಿ ಪಿಕ್ಚರ್ ಮಾಡ್ಕೊಳ್ಳಿ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತ ಕೇಳಬೇಕಾದ್ರೆ ನಿಮ್ಮ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಆ ಸ್ಟೋರಿನ ಹೆಂಗೆ ಫಿನಿಷ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ನೀವು ಟಿಪ್ಸ್ನ ಮತ್ತು ಹ್ಯಾಕ್ಸ್ನ ನೆನಪಲ್ಲಿಟ್ಕೊಂಡ್ರೆ ಇದರಲ್ಲಿ ಕೂಡ 3 out of 3 ಸ್ಕೋರ್ ಮಾಡ್ಬೋದು. ಓಕೆ, ಸೊ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕೋ ಆ ಒಂದು ವಿಡಿಯೋ ಟಾಪಿಕ್ಸ್ನ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ವೀಡಿಯೋಸ್ ನಿಮಗೋಸ್ಕರ ತೊಗೊಬರ್ತೀವಿ. ಸಿ ಆಲ್ ನೆಕ್ಸ್ಟ್ ಟೈಮ್. ಬಾಯ್.